ಎಜೆ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಅನ್ನವರು ಬಿಜೆಪಿಯಿಂದ ಸಭ್ಯತೆ ಕಲಿಯುವ ಅವಶ್ಯಕತೆ ಇಲ್ಲ. ಆರ್ಎಸ್ಎಸ್ ಬಿಜೆಪಿಯವರು ಸಂಸ್ಕಾರವಂತರು ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಗೊಂದಲ ಮತ್ತು ಕೆಟ್ಟ ಶಬ್ದವನ್ನ ಬಳಸುತ್ತಿದ್ದಾರೆ. ಕೆಲವರಂತೂ ಕೂಗು ಮಾರಿಗಳಂತೆ ವರ್ತಿಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಅನ್ನವರು ಸಭ್ಯತೆ ಕಲಿಯಲಿ ಎಂಬ ಸಂಸದ ಅನಂತ ಕುಮಾರ್ ಹೆಗಡೆ ಹೇಳಿಕೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಇದೇನು ಮೊದಲಲ್ಲ. ಈ ರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಒಪ್ಪಿ ಬಾಳ್ತಾ ಇದ್ದೇವೆ. ಆದ್ರೆ ಸಂವಿಧಾನವನ್ನೇ ಬದಲಿಸುತ್ತೇವೆ ಅಂತ ಹೇಳಿದ ಆ ವ್ಯಕ್ತಿ ಸಂಸ್ಕಾರವಂತರಾಗಿ ಮಾತನಾಡುತ್ತಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿಯವರು ಎಷ್ಟು ಜಾಣರು ಅಂದ್ರೆ, ಒಳ್ಳೆಯ ಮಗು ಹುಟ್ಟಿದ್ರೆ ನಮ್ಮದು, ಕೆಟ್ಟ ಮಗು ಹುಟ್ಟಿದ್ರೆ ಬೀದಿಯದ್ದು ಎನ್ನುತ್ತಾರೆ ಎಂದು ಲೆವಡಿ ಮಾಡಿತು. ಟೀಕೆ ಮಾಡಲು ಇವರಿಗೆ ಒಳ್ಳೆಯ ಪದಗಳೇ ಸಿಗುವುದಿಲ್ಲ. ಹಿಂದೆ ಜೆ.ಎಚ್. ಪಟೇಲ್ರು ಸೇರಿ ಅನೇಕ ರಾಜಕಾರಣಿಗಳು ಬಹಳ ತೀಕ್ಷ್ಣವಾಗಿ ಟೀಕೆ ಮಾಡ್ತಾ ಇದ್ರು. ಆದ್ರೆ ಬಿಜೆಪಿಯವರಿಗೆ ಪದಗಳು ಸಿಗುವುದಿಲ್ಲವೇ? ಈ ರೀತಿ ಮಾತನಾಡುವುದು ಸಾರ್ವಜನಿಕವಾಗಿ ಒಳ್ಳೆಯದಲ್ಲ. ಬಿಜೆಪಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಸಮುದಾಯ ಬಿಟ್ಟು ಉಳಿದವುಗಳ ಅಭಿವೃದ್ಧಿ ಮಾಡಲು ಆಗುತ್ತಾ? ಒಂದು ದಿನವಾದ್ರೂ ಮಾಧ್ಯಮಗಳ ಮುಂದೆ ಬಂದು ಅವರ ಕಾರ್ಯಕ್ರಮಗಳ ಬಗ್ಗೆ ಮೋದಿ ಹೇಳ್ತಾರ? ಬರೀ ಅಲ್ಲಿಯೇ ಕುಳಿತುಕೊಂಡು ಸುಳ್ಳು ಹೇಳಿ ಪ್ರಪಂಚ ಸುತ್ತುತ್ತೇವೆ ಎನ್ನುತ್ತಾರೆ ಎಂದು ಕಿಡಿಕಾರಿದರು. ರಾಮ ಮಂದಿರ ಉದ್ಘಾಟನೆ ವಿಚಾರ ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆಯಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ, ಅದೊಂದು ಟ್ರಸ್ಟಿನ ಕಾರ್ಯಕ್ರಮ. ನಾವೇನು ಹಿಂದೂಗಳಲ್ಲವಾ? ಈ ದೇಶದಲ್ಲಿ ಇರೋದು ಕೇವಲ ಹಿಂದೂಗಳು ಅಷ್ಟೇನಾ? ಈ ದೇಶದಲ್ಲಿ ಮುಸ್ಲಿಮರು, ಜೈನರು, ಬೌದ್ಧರು, ಕ್ರಿಶ್ಚಿಯನ್, ದಲಿತರು ಇಲ್ವಾ? ಇವರೆಲ್ಲರನ್ನು ಕೂಡ ಬಿಟ್ಟು ಹಿಂದೂಗಳು ಅಂದ್ರೆ ಹೇಗೆ? ನಿಮಗೆ ಹೇಳಲು ಯಾವುದೇ ಮಾತುಗಳು ಇಲ್ಲ. ಜಾತಿ ಆಧಾರದ ಮೇಲೆ ದೇಶ ಉಳಿದು ಹಾಳುವುದು ಸರಿಯಿಲ್ಲ. ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಇದ್ದು ಅದರ ಅಡಿ ಹೋಗೋಣ. ಮಂತ್ರಿಯಾಗುವಾಗ ನೀವು ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿದೆ. ಅಸಂವಿಧಾನಿಕವಾಗಿ ರಾಗದ್ವೇಷವಿಲ್ಲದೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀವಿ. ಆದರೆ ಇದು ರಾಗದ್ವೇಷ ಅಲ್ಲವೇ ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯಿಂದ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಹುದಾ ಎಂಬ ಬಗ್ಗೆ ಪ್ರಶ್ನೆಗೆ, ನಮ್ಮ ಪ್ರಕಾರ ಇಲ್ಲ. ಕೇವಲ ಅದು ಅವರ ಭ್ರಮೆಯಷ್ಟೇ. ಯಾವ ರಾಜ್ಯದಲ್ಲಾದರೂ ನೇರವಾಗಿ ಅಧಿಕಾರಕ್ಕೆ ಬಂದಿದ್ಯಾ? ಇಷ್ಟು ರಾಜ್ಯದಲ್ಲಿ ನಾವು ಆಡಳಿತ ಮಾಡ್ತಾ ಇದ್ದೇವೆ ಎನ್ನುವ ಬಿಜೆಪಿ ಎಷ್ಟು ರಾಜ್ಯಗಳಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ? ಹಿಂಬಾಗಿಲಿನಿಂದ ಬಂದಿದೆ ಜಾಸ್ತಿ. ಬೇರೆ ಪಕ್ಷದವರಿಂದ ಗೆದ್ದವರನ್ನ ಆಪರೇಷನ್ ಕಮಲ ಅಂತಿರೋ, ಅವರ ಮುಟ್ಟಾಳ್ತನ ಅಂತಿರೋ ನೀವೇ ಹೇಳಿ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಜನ ಬಿಜೆಪಿಗೆ ಪಾಠ ಕಲಿಸಿಯೇ ಕಲಿಸ್ತಾರೆ. ಇದು ಕೇವಲ ಘೋಷಣೆ ಸರ್ಕಾರ, ಯೋಜನೆಗಳ ಹೆಸರು ಬದಲಿಸುವ ಸರ್ಕಾರ. ಪ್ಲಾನಿಂಗ್ ಕಮಿಷನರ್ ಹೆಸರು ನೀತಿ ನಿಯೋಗ ಅಂತ ಬದಲಿಸಿದ್ರೆ ಮುಗಿತು. ಇನ್ನು ಅನಂತಕುಮಾರ್ ಹೆಗಡೆ ವಿಚಾರದಲ್ಲಿ ಬಿಜೆಪಿಯವರಿಗೆ ಗೊಂದಲವಿದೆ. ಆ ಹೇಳಿಕೆ ವ್ಯಕ್ತಿತ್ವ ಅಥವಾ ಪಕ್ಷದ್ದು ಎಂಬ ಗೊಂದಲ ಇರುತ್ತೆ ಅಂತ ಎಚ್.ಎಂ. ರೇವಣ್ಣ ಕುಟುಕಿದ್ದಾರೆ. ಮಾತಾಡೋದು ಸಾಕಷ್ಟು ಅಂದ್ರೆ ಮೊದಲು ಕಾಂಗ್ರೆಸ್ನವರು ಸಂಸ್ಕೃತಿ ಸಭ್ಯತೆ ಕಲಿಯಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ನೀವು ಮಾಧ್ಯಮದವರು ಕೂಡ ಅದೇ ರೀತಿ ಮಾತಾಡೋದು ತಪ್ಪು ಅಂತ ನನ್ನ ಭಾವನೆ. ಕಾಂಗ್ರೆಸ್ನವ್ರ ಸಂಸ್ಕೃತಿ ಕಲಿಬೇಕಾದ ಅವಶ್ಯಕತೆ ಅಲ್ಲ. ಜನಕ್ಕೆ ಇವರು ಬೂಟಾಟಿಕೆ ಹೇಳ್ಕೊಂಡು RSS ಮತ್ತು BJP ಅಂದರೆ ಸಂಸ್ಕಾರವಂತರು ಅಂತ ಹೇಳ್ತಿದ್ದವರು ಇತ್ತೀಚಿನ ದಿನಗಳ ಆ ಸಚಿವರುಗಳ ಆ ನಾಯಕರುಗಳು ಎಷ್ಟು ಗೊಂದಲಮಯ, ಎಷ್ಟು ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ ಅಂದರೆ, C.T. ರವಿಯಿಂದ ಹಿಡಿದು ಡಾಕ್ಟರ್ ಅಶ್ವಥ್ ನಾರಾಯಣನಿಂದ ಹಿಡಿದು ಕೂಗುಮಾರಿಗಳು ಅಂತೀವಿ ನಮ್ಮ ಹಳ್ಳಿ ಕಡೆ, ಆ ರೀತಿ ಮಾತಾಡೋದಂಥವ್ರು ಕೂಗುಮಾರಿಗಳಿದ್ದಂಗೆ. ಇಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಇದು ಪ್ರಥಮ ಅಲ್ಲ. ನಾನು ಈ ರಾಷ್ಟ್ರದಲ್ಲಿ ಒಪ್ಪಿ ನಾವೆಲ್ಲ ಬಾಳ್ತಾ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ. ಸಂವಿಧಾನನೇ ಬದಲಾಯಿಸ್ತೀನಿ ಅಂತ ಹೇಳಿದಂಥ ಆ ವ್ಯಕ್ತಿ ನಾನು ಕೆಟ್ಟದಾಗಿ ಮಾತಾಡಲ್ಲ. ಅವ್ರು ಸಂಸ್ಕಾರಯುತವಾಗಿ ಮಾತಾಡ್ತಾ ಇದ್ದಾರೆ. BJPಯವರು ಇದಕ್ಕೆ ಅದೇ ನಾವು BJPಯವರು ಎಷ್ಟು ಭಾಳ ಹುಷಾರು ಅಂತ ಹೇಳಿದ್ರೆ, ಯಾವುದಾದ್ರೂ ಮಗು ಒಳ್ಳೆ ಮಗು ಹುಟ್ಟಿದ್ರೆ ನಮ್ಮದು ಅಂತಾರೆ, ಕೆಟ್ಟ ಮಗು ಹುಟ್ಟಿದ್ರೆ ಬೀದಿದು ಅನ್ನೋ ರೀತಿ ಅವ್ರು ಹೇಳೋದು. ಅವತ್ತ ಮಾತಾಡಿರೋದು ನಮ್ಮದೆಲ್ಲ ಸಮಾಚಾರ, ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಇದು ಸರಿನಾ? ಕನ್ನಡದಲ್ಲಿ ಎಂತೆಂಥ ಒಳ್ಳೆ ಪದಗಳಿವೆ, ಅದರಲ್ಲೇ ತೀಕ್ಷ್ಣವಾಗಿ ಅವ್ರನ್ನ ಛೇಡಿಸ್ಬೋದು. ಈಗ ಎಂತೆಂಥವ್ರು ಇದ್ರು, ಜೆ.ಎಚ್. ಪಟೇಲ್ ಅಂತವರು, ಈ ರಾಜ್ಯದಲ್ಲಿ ಅನೇಕ ನಾಯಕರುಗಳು ತೀಕ್ಷ್ಣವಾಗಿ ಮಾತಾಡಿದಂಥದ್ದು ನೋಡ್ತೀವಿ ನಾವು. ಇವ್ರಿಗೇನು ಬಂದಿದೆ? ಪದ ಸಿಗಲ್ವ ಇವ್ರಿಗೆ? ಈ ಥರ ಎಲ್ಲ ಮಾತಾಡೋದು ಸಾರ್ವಜನಿಕವಾಗಿ ಸರಿ ಇಲ್ಲ. ಅಂದರೆ ಕಾಂಗ್ರೆಸ್ನವರು ಅಂದರೆ ನಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಹಿಂದುಳಿಗೊಂದು ನ್ಯಾಯ, ಇನ್ನೊಂದು ಸಮುದಾಯಕ್ಕೆ ಇನ್ನೊಂದು ನ್ಯಾಯ ಅನ್ನುವಂಥದ್ದು ಅವ್ರು ಹೇಳ್ತಾರೆ, ನೀವು ಕೇಳ್ತೀರ ಮಾಧ್ಯಮದವರು. ನಂದು ಅಂತ ಕೇಳಿ ಸ್ವಲ್ಪ. ಏನಾಗಿದೆ ಇವತ್ತು? ನಾವೇನು ಎಲ್ಲ ಸರ್ವಜನ ಸುಖಿನೇ ಬಂದು ಸಬ್ಕೆ ಸಾವತ್ ಸಬ್ಕೆ ವಿಕಾಸ್ ಅಂದರೆ ಒಬ್ಬನು ಬಿಟ್ಟು ಮಾಡುವಂತನ ಎಲ್ಲಿದೆ? ಹೋಗ್ಲಿ, ಒಂದು ದಿವಸ ಮೀಡಿಯಾ ಮುಂದೆ ಮೋದಿ ಬರ್ತಾರ, ಅವರ ಕಾರ್ಯಕ್ರಮಗಳನ್ನ ಹೇಳ್ತಾರ? ನಾವು ನೋಡ್ತಾನೆ ಇದ್ದೀವಿ. ಬರೀ ಸುಳ್ಳು ಹೇಳೋದು,
ಬರೀ ಅಲ್ಲೇ ಕೂತ್ಕೊಂಡು ಮಾತಾಡಿ ನಾನು ರಾಷ್ಟ್ರ ಸುತ್ತೀನಿ ಪ್ರಪಂಚ ಸುತ್ತೀನಿ ಅನ್ನೋದು. ನಿಮ್ಮ ಕೆಳಗಡೆ ಇರೋ ಇದನ್ನು ನೋಡ್ಬೇಕು ಈಗ ಫಸ್ಟು, ಆಮೇಲೆ ನೋಡೋಣ. ಅಂದರೆ ರಾಜಕೀಯವಾಗಿ ಬಳಸ್ಕೊಳ್ತಾರೆ ರಾಮ ಮಂದಿರ ವಿಚಾರವಾಗಿ ಅನ್ನೋದು ಕಾಣಿಸ್ತಾ ಇಲ್ವ ನಿಮಗೆ? ಅಲ್ಲ ರೀ, ಅದೊಂದು ಟ್ರಸ್ಟಿನ ಕಾರ್ಯಕ್ರಮ. ನಾವೇನು ಹಿಂದೂಗಳಲ್ವಾ? ಈ ಬರೀ ಹಿಂದೂನ ಈ ರಾಷ್ಟ್ರದಲ್ಲಿರೋರು, ಸಂವಿಧಾನ ನೋಡಿರೋರಿಗೆ ಕೇಳಿಸ್ಕೊಳ್ರಿ. ಹಿಂದೂಗಳೇ ಅಲ್ಲ, ಬರೀ ಮುಸ್ಲಿಮ್ರೇ ಕಾಣಲ್ಲ ನಿಮಗೆ. ಜೈನರಿಲ್ವಾ? ಬುದ್ಧರಿಲ್ವಾ? ಇಸಾಯಿಗಳಿಲ್ವಾ? ಕ್ರಿಶ್ಚಿಯನ್ಸ್ ಇಲ್ವಾ? ದಲಿತರು ಒಪ್ತಾರ? ದಲಿತರಿಲ್ವಾ? ಅವರೆಲ್ಲರೂ ಬಿಟ್ಟು ನಾವು ಹಿಂದೂಗಳು ಮಾತ್ರ ಅಂತ ಹೇಳಿದ್ರೆ ಹಿಂದುತ್ವ ಬೇರೆ, ಹಿಂದೂ ಬೇರೆ. ನೀವು ಸರಿಯಾದ ರೀತಿಯಲ್ಲಿ ಜನಕ್ಕೆ ತಿಳಿಸ್ಬೇಕು. ಹೇಳೋಕ್ಕೆ ಕಾರ್ಯಕ್ರಮಗಳಿಲ್ಲ. ಈ ಥರ ಜಾತಿ ಆಧಾರದ ಮೇಲೆ ದೇಶ ಹೊಡೆದು ಆಳಕ್ಕೆ ಹೋಗೋದು ಸರಿಯಾದಂಥ ಕ್ರಮ ಅಲ್ಲ. ಅದಕ್ಕೆ ನಾವು ಹೇಳೋದು, ಇಡೀ ಪ್ರಪಂಚದಲ್ಲೇ ಒಪ್ಪಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಹಕ್ಕಿದೆ, ಎಲ್ರಿಗೂ ಸಮಪಾಲು ಸಮಬಾಳು ಎಲ್ಲವೂ ಅಲ್ಲಿ ಕೊಟ್ಟಿದೆ. ಅದರ ಅಡಿಯಲ್ಲಿ ಹೋಗೋಣ. ನೀವು ಮಂತ್ರಿ ಆದಾಗ ಪ್ರಮಾಣ ವಚನ ತಗೊಳ್ಳೋದೇನು? ಸಂವಿಧಾನಾತ್ಮಕವಾಗಿ ನಾನು ಕೆಲಸ ಮಾಡ್ತೇನೆ, ರಾಗ ದ್ವೇಷ ಇಲ್ಲದೆ ಮಾಡ್ತೀನಿ. ಇದು ರಾಗ ದ್ವೇಷ ಅಲ್ವಾ? ಅದೇ ಹಿಂದೂಗಳ ವಿಚಾರ ಇಟ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಅಂತ ನನ್ನ ಪ್ರಕಾರ ಅಲ್ಲ, ಅವ್ರ ಭ್ರಮೆ. ಇಷ್ಟು ಸಾರಿ ಬಂದಿದ್ದಾರೆ. ಹೋಗ್ಲಿ, ಇಷ್ಟು ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ತೀವಿ ಅಂತಾರಲ್ಲ, ಅಷ್ಟು ರಾಜ್ಯಗಳಲ್ಲಿ ನೇರವಾಗಿ ಬಂದಿರೋದು ಯಾವುವು? ಎಲ್ಲ ಹಿಂದಿನ ಭಾಗದಲ್ಲಿ ಬಂದಿರೋವೇ ಜಾಸ್ತಿ. ಪಟ್ಟಿ ತಗೊಳ್ಳಿ ಮಾಧ್ಯಮದವರು. ನೇರವಾಗಿ ಬಂದಿರೋ ಒಂದೆರಡೋ ಬಿಟ್ಟರೆ ಎಲ್ಲವೂ ಕೂಡ ಬೇರೆ ಬೇರೆ ಪಕ್ಷದಲ್ಲಿ ಗೆದ್ದವ್ರನ್ನ ಆಪರೇಷನ್ ಕಮಲ ಅಂತಿರೋ, ಮುಟ್ಟಾಳ್ತಾರ ಇನ್ನೇನು ಅಂತಿರೋ ಹಂಗೆ ಮಾಡಿರೋದು ಬಿಟ್ಟರೆ ಜನಾದೇಶದ ಮೇಲೆ ಆಗಿರೋ ಎಷ್ಟಿವೆ? ಪಟ್ಟಿ ಕೊಡಿ. ಈ ಲೋಕಸಭೆ ಚುನಾವಣೆ ಜನ ಅವ್ರಿಗೇನು ತಕ್ಕ ಪಾಠ ಕಲಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅವರು ಯಾವುದೇ ವಿಷಯವನ್ನು ರೈತರ ಹೋರಾಟ ಎಷ್ಟು ದಿವಸ ನಡೀತು? ಯುವಕರಿಗೆ ಅಧಿಕಾರ ಕೊಡ್ತೀವಿ, ನಿಮ್ಮ ಕೆಲಸಕ್ಕೆ 1 ವರ್ಷಕ್ಕೆ 2 ಕೋಟಿ ಕೊಡ್ತೀವಿ ಅಂದರು, ಮಾಡಿದಾರ? ಕಾರ್ಮಿಕರ ಕಾಯ್ದೆಗಳೆಲ್ಲ ತೆಗೆದಾಕಿದ್ದಾರೆ. APMC ಹಾಳಾಗೋಗಿದೆ. ಮಹಿಳೆಯರು ಬೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲಿ ಆಗ್ತಾಯಿದೆ? ಎಲ್ಲ ಬರೀ ಘೋಷಣೆಗಳ ಸರ್ಕಾರ ಮತ್ತು ಹೆಸರುಗಳು ಬದಲಾಯಿಸೋದು. ಪ್ಲಾನಿಂಗ್ ಕಮಿಷನ್ ಅನ್ನೋದು ನೀತಿ ಆಯೋಗ ಅಂದ್ಬಿಟ್ರೆ ಆಗೋಯ್ತಾ? ಮಾಡಬೇಕಾದ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಬರೀ ಈ ರೀತಿ ಕೆಲಸ ಮಾಡೋದ್ರಿಂದ ಜನ ಈ ಹಿಂದೆ ಅನಂತ ಕುಮಾರ್ ಹೆಗಡೆ ಅವರು ಅಂದರೆ ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೇಳಿಕೆ ಕೂಡ ನೀಡಿದ್ದಾರೆ. ಲಾಸ್ಟ್ ಟೈಮ್ ಅವ್ರು ಮಾತಾಡ್ತಾನೆ ಇದ್ದಾರೆ. ಆದರೆ ಒಬ್ಬ ಮಂತ್ರಿ ಆಗಿದ್ದವನು ಹೇಳಿದಾಗ ಯಾರು ಅವ್ರ ಬಗ್ಗೆ ಮಾತಾಡಿದ್ರು? ಅವ್ರಿಗೆ ಬೇಕಾದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಬೇಡದಿದ್ದು ನಮ್ದಲ್ಲ ಅಂತಾರೆ. ಅದು ವೈಯಕ್ತಿಕ ಅಂತಾರೆ. ಯಾವುದು ವೈಯಕ್ತಿಕವೋ ಯಾವುದು ಪಾರ್ಟಿದೋ ಅವರೇ ಗೊಂದಲ. ನಮಸ್ಕಾರ. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.